ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗಲ್ಲಿ ನಾನು ಡೇ 2 ಅಂತಂತಂದರೆ ಕ್ರೀಡಾ ತರಬೇತಿ 2ನೇ ದಿನ. ಇವತ್ತು ಅದು ಯಾವ ಥರ ಇರ್ತಿತ್ತು ಅನ್ನೋದನ್ನ ತೋರಿಸ್ತಿದ್ದೀನಿ. ಇವಾಗ ಕರೆಕ್ಟಾಗಿ ಟೈಮು ಎಷ್ಟಾಗಿದೆಯಪ್ಪ ಅಂತಂದರೆ 6:17 ಆಗಿದೆ. ನಾವಿವಾಗ ಧಾರವಾಡದಲ್ಲಿರುವ RNS ಗ್ರೌಂಡ್ ಹತ್ತಿರ ಇದ್ದೇವೆ. ಹಾಗಿದ್ರೆ ಇವಾಗ ಏನೇನು ಸ್ಪೋರ್ಟ್ಸ್ ನಡೀತಾ ಇದೆ ಮತ್ತು ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ಲಾಗಲ್ಲಿ ನಾನು ತೋರಿಸ್ತೇನೆ. ಹಾಗಿದ್ರೆ ಇವತ್ತಿನ ಲಾಗನ್ನು ಶುರು ಮಾಡೋಣ ಫ್ರೆಂಡ್ಸ್. ನಾವಿವಾಗ ಆರ್ಎನ್ ಕ್ರೀಡಾಂಗಣದಲ್ಲಿದ್ದೇವೆ. ಮಾರ್ನಿಂಗ್ ಟೈಮ್. ಇವಾಗ ಟೈಮ್ ಬಂದು ಎಕ್ಸಾಕ್ಟಿಗೆ 6:21 ಆಗಿದೆ ಧಾರವಾಡದಲ್ಲಿ. ಇವಾಗ ಯಾವ ಥರ ಇದೆ ಗ್ರೌಂಡ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ತೊಯ್ಕೊಂಡು ಪ್ರಾಕ್ಟೀಸ್ ಮಾಡೋ ಸ್ಟೂಡೆಂಟ್ಸ್ ಬರ್ತಾಯಿದ್ದಾರೆ, ಆನ್ ದಿ ವೇ ಇದ್ದಾರೆ. ಅವ್ರನ್ನೂ ಇವತ್ತು ಮಾತಾಡಿಸ್ತೀನಿ. ಇವತ್ತಿನ ಲಾಗಲ್ಲಿ ಅವ್ರದ್ದು ವಿಶೇಷತೆ, ಅವ್ರದ್ದು ಯಾವ ರೀತಿ ಟ್ರೈನಿಂಗ್ ಮಾಡ್ತಾರೆ ಮತ್ತು ಅವ್ರು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಗ್ರೌಂಡ್ ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದನ್ನು. ಇವಾಗ ನೀವು ನೋಡ್ತಾ ಇದ್ದೀರಿ RN ಕ್ರೀಡಾಂಗಣವನ್ನು. ಇವಾಗ ನಾವು ಒಳಗಡೆ ಬಂದಿದ್ದೇವೆ. ಕತ್ಲಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಥ್ಲೆಟ್ಗಳು ಬಂದಿದ್ದಾರೆ, ತಮ್ಮ ಪ್ರಾಕ್ಟೀಸನ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಿ ಗ್ರೌಂಡ್ ತುಂಬ ಕತ್ಲಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಥ್ಲೆಟ್ಗಳು ಬರ್ತಿದ್ದಾರೆ ಪ್ರಾಕ್ಟೀಸ್ ಮಾಡೋಕ್ಕೆ. ಎಲ್ಲ ಅಥ್ಲೆಟ್ಗಳು ಪ್ರಾಕ್ಟೀಸ್ಗೋಸ್ಕರ ಬರ್ತಾ ಇದ್ದಾರೆ ಇವಾಗ. ಡೈಲಿ ಮಾರ್ನಿಂಗಲ್ಲಿ ತೈಕೊಂಡು ಪ್ರಾಕ್ಟೀಸ್ ನಡೆಯುತ್ತೆ. ತೈಕೊಂಡು ಪ್ರಾಕ್ಟೀಸನ್ನು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಇವತ್ತು ಅವ್ರ ಕೋಚು ಇದ್ದಾರೆ. ಮೇನ್ ಕೋಚ್ ಇವಾಗ ಬೇರೆ ಕಡೆ ಗೇಮ್ಸ್ ಆಡೋಕ್ಕೆ ಕರ್ಕೊಂಡಿದ್ದಾರೆ ಸೀನಿಯರ್ ಸ್ಟೂಡೆಂಟ್ಸ್ಗೆ. ಇವಾಗ ನಾರ್ಮಲಾಗಿ ಯಾವ ಥರ ಕೋಚಸ್ ನಡೆಯುತ್ತೆ, ಇಲ್ಲಿ ಸ್ಟೂಡೆಂಟ್ಸ್ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾರೆ, ಯಾವ ಥರ ಟ್ರೈನಿಂಗ್ ನಡೆಯುತ್ತೆ ಅನ್ನೋ ನಾನು ನಿಮಗೆ ತೋರಿಸ್ತೀನಿ ಇವಾಗ.
ನೀವು ನೋಡ್ತಾ ಇದ್ದೀರಿ ಟೈಕೊಂಡು ಯಾವ ಥರ ಪ್ರಾಕ್ಟೀಸ್ ಸೆಷನ್ ಇರುತ್ತೆ ಅನ್ನೋದನ್ನು ಮಾರ್ನಿಂಗ್ ವಾರ್ಮ್ ಅಪ್ ಮಾಡಿದಾದ್ಮೇಲೆ ಈ ಥರ ಮಾಡ್ತಾರೆ. ಈ ಥರ ಆದಮೇಲೆ ಮುಂದೆ ಅವರು ಇವಾಗ ಪ್ರಾಕ್ಟೀಸ್ ಮಾಡ್ತಾರೆ. ಇವಾಗ
ತೈಕೊಂಡು ಟ್ರೈನಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನು ಇವತ್ತಿನ ಲಾಗಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೇನೆ. ಒಂದು ವೇಳೆ ನೀವೇನಾದರೂ ತೈಕೊಂಡು ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ಧಾರವಾಡ ಆರೆಂಜ್ ಸಿಟಿ ಗ್ರೌಂಡಲ್ಲಿ ಅವ್ರು ಟ್ರೈನ್ ಕೊಡ್ತಾರೆ. ಅವ್ರಿಗೆ ಸರ್ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಬಾಯ್.